ಮಸ್ಮಗ.ಕಾಮ್ನ ಇಂಟರ್ನ್ಯಾಷನಲ್ ನ್ಯೂಸ್ ಸುತ್ತು ಜಗತ್ತಿಗೆ ಸ್ವಾಗತ. ನಾನು ಶ್ರೀರಕ್ಷ ರಘುರಾಮ್. ರಷ್ಯಾದ ಒಲಿಗಾರ್ಕ್ ರೋಮನ್ ಅಬ್ರಮೋವಿಚ್ ಮತ್ತು ಯುಕ್ರೇನ್ ಸಂಧಾನಕಾರರ ಮೇಲೆ ಪಾಯ್ಸನ್ ಅಟ್ಯಾಕ್ ಆಗಿತ್ತು ಅಂತ ವಾಲ್ ಸ್ಟ್ರೀಟ್ ಜರ್ನಲ್ ವರದಿ ಮಾಡಿದೆ. ಈ ವರದಿಯ ಪ್ರಕಾರ ರಷ್ಯಾದ ಕಟ್ಟರ್ವಾದಿಗಳು ಶಾಂತಿ ಮಾತುಕತೆಯನ್ನ ಭಂಗಗೊಳಿಸೋಕೆ ಈ ಪ್ರಯತ್ನವನ್ನ ಮಾಡಿದ್ರು ಅಂತ ಹೇಳಲಾಗಿದೆ. ಅಬ್ರಮೋವಿಚ್ ರಷ್ಯಾದ ಬಿಲಿಯನೇರ್ ಬಿಸಿನೆಸ್ ಮ್ಯಾನ್ ಆಗಿದ್ದು ಪುಟಿನ್ಗೆ ಕ್ಲೋಸ್ ಆಗಿದ್ದಾರೆ. ಹೀಗಾಗಿ ಪುಟಿನ್ ಮೇಲೆ ಅವರು ಒತ್ತಡವನ್ನ ಹೇರಲಿ ಅಂತ ದೊಡ್ಡ ಮಟ್ಟದ ನಿರ್ಬಂಧಗಳನ್ನ ಅವರ ಮೇಲೆ ಪಾಶ್ಚಿಮಾತ್ಯ ದೇಶಗಳು ಹೇರಿವೆ. ಜೊತೆಗೆ ಸಂಧಾನಕಾರರಾಗಿ ಮಾಸ್ಕೋ ಪರವಾಗಿ ಅವರೇ ಬರ್ತಾ ಇದ್ದಾರೆ. ಇದೀಗ ಯುಕ್ರೇನ್ ರಾಜಧಾನಿ ಕಿಯೇವ್ನಲ್ಲಿ ಮಾತುಕತೆ ನಡೆದ ಬಳಿಕ ಅಬ್ರಮೋವಿಚ್ ಮತ್ತು ಯುಕ್ರೇನ್ನ ಇಬ್ಬರು ಸಂಧಾನಕಾರರಲ್ಲಿ ವಿಚಿತ್ರ ರೀತಿಯ ಲಕ್ಷಣ ಪತ್ತೆಯಾಗಿತ್ತು. ಕಣ್ಣು ಕೆಂಪಾಗಿತ್ತು, ನೋವಿನಿಂದ ಕೂಡಿದ ವಾಟರ್ ಐಸ್, ಮುಖ ಮತ್ತು ಕೈಗಳಲ್ಲಿ ಚರ್ಮ ಸುಲಿಯೋ ಲಕ್ಷಣ ಕಂಡು ಬಂದಿತ್ತು. ನಂತರದಲ್ಲಿ ಎಲ್ಲರೂ ಚೇತರಿಸಿಕೊಂಡಿದ್ದು ಯಾರಿಗೂ ಪ್ರಾಣಹಾನಿಯಾಗಿಲ್ಲ. ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಕೆಲ ತಜ್ಞರು ದಾಳಿಯ ಹಿಂದೆ ಹತ್ಯೆಯ ಉದ್ದೇಶ ಇರಲಿಲ್ಲ, ಇದು ಜಸ್ಟ್ ವಾರ್ನಿಂಗ್ ಅಷ್ಟೇ ಅಂತ ಹೇಳಿದ್ದಾರೆ. ಈ ವಿಷದಾಳಿಯ ಹಿಂದೆ ಯಾರು ಇದ್ದಾರೆ ಅನ್ನೋದು ಕನ್ಫರ್ಮ್ ಆಗಿಲ್ಲ. ಆದರೆ ಯುದ್ಧದ ಮಾತುಕತೆಯನ್ನು ತಡೆಯಲು ಬಯಸುವಂತಹ ರಷ್ಯಾದ ಕೆಲ ಕಟ್ಟರ್ವಾದಿಗಳೇ ಇದನ್ನ ಮಾಡಿರಬಹುದು ಅಂತ ವಾಲ್ ಸ್ಟ್ರೀಟ್ ಜರ್ನಲ್ ಹೇಳಿದೆ. ರಷ್ಯನ್ ಒಲಿಗಾರ್ಕ್ ಮತ್ತು ಅನ್ಅಫಿಷಿಯಲ್ ಪೀಸ್ ಮೇಕರ್ ರೋಮನ್ ಅಬ್ರಮೋವಿಚ್ ಶಾಂತಿ ಮಾತುಕತೆಯ ಬಳಿಕ ಯುಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿಯ ಒಂದು ಪತ್ರವನ್ನ ಪುಟಿನ್ಗೆ ತೆಗೆದುಕೊಂಡು ಹೋಗಿ ಕೊಟ್ಟಿದ್ರು. ಅದರಲ್ಲಿ ಯುದ್ಧ ಅಂತ್ಯಕ್ಕೆ ಕೆಲವೊಂದು ಕಂಡೀಷನ್ಗಳನ್ನ ಝೆಲೆನ್ಸ್ಕಿ ಕೈ ಬರಹದಲ್ಲಿ ಬರೆದು ಕೊಟ್ಟಿದ್ರು. ಅದನ್ನು ಓದಿದ ಪುಟಿನ್ ನಾನು ಅವನಿಗೆ ಹೊಡಿತೀನಿ ಅಂತ ಹೇಳುವಂತ ಕಿಡಿಕಾರಿದ್ರು ಅಂತ ಗೊತ್ತಾಗಿದೆ. ಆದರೆ ಈ ಹ್ಯಾಂಡ್ ರಿಟನ್ ಪತ್ರದಲ್ಲಿ ಯುಕ್ರೇನ್ ಕಡೆಯಿಂದ ಯಾವ ಕಂಡೀಷನ್ ಹಾಕಲಾಗಿತ್ತು ಅನ್ನೋ ಬಗ್ಗೆ ಮಾಹಿತಿ ಇನ್ನೂ ಲಭ್ಯವಾಗಿಲ್ಲ. ಯುಕ್ರೇನ್ ಅಲ್ಲಿ ಹೋರಾಡ್ತಾ ಇರುವಂತಹ ವಿಶೇಷ ಪಡೆ ರಷ್ಯಾದ ಸುಮಾರು 40 ಮೈಲಿ ಯುದ್ಧದಷ್ಟಿರುವಂತಹ ಮಿಲಿಟರಿ ವಾಹನಗಳನ್ನು ಧ್ವಂಸಗೊಳಿಸಿರೋದಾಗಿ ಹೇಳಿಕೊಂಡಿದೆ. ಈ ಎಲ್ಲಾ ವಾಹನಗಳು ಯುಕ್ರೇನ್ ರಾಜಧಾನಿ ಕಿಯೇವ್ ಕಡೆಗೆ ಬರ್ತಾ ಇದ್ವು ಅಂತ ಕೂಡ ಮಾಹಿತಿ ಸಿಕ್ಕಿದೆ. ಯುಕ್ರೇನ್ನ ವಾಯು ವಿಚಕ್ಷಣ ಪಡೆ ಏರೋ ರೋಸ್ವಿಟ್ಕಾ ಈ ಕಾರ್ಯಾಚರಣೆ ನಡೆಸಿದೆ. ಇದರಲ್ಲಿ ಥರ್ಮಲ್ ಇಮ್ಯಾಜಿನ್ ಕ್ಯಾಮೆರಾಗಳಿರುವಂತಹ ಡ್ರೋನ್ಗಳನ್ನು ಬಳಸಲಾಗಿದ್ದು ಸಣ್ಣ ಸಣ್ಣ ಬಾಂಬ್ಗಳನ್ನು ಡ್ರಾಪ್ ಮಾಡುವಂತಹ ಸಾಮರ್ಥ್ಯ ಹೊಂದಿದ್ದು ಸ್ನೈಪರ್ ರೈಫಲ್ಗಳು ಕೂಡ ಹೊಂದಿದೆ. ಇವುಗಳ ಮೂಲಕವೇ ವಾಹನಗಳನ್ನು ಧ್ವಂಸಗೊಳಿಸಿರುವುದಾಗಿ ಯುಕ್ರೇನ್ ಮಾಹಿತಿಯನ್ನ ನೀಡಿದೆ. ಯುಕ್ರೇನ್ನ ಚೆರ್ನೋಬಿಲ್ ಪರಮಾಣು ದುರಂತದ ಸ್ಥಳವನ್ನು ಅತಿಕ್ರಮಿಸಿಕೊಂಡಂತಹ ರಷ್ಯನ್ ಯೋಧರಿಗೆ ವಿವಿಧ ರೀತಿಯ ಸಮಸ್ಯೆಗಳು ಎದುರಾಗಬಹುದು ಅಂತ ಅಲ್ಲಿನ ನೌಕರರು ಹೇಳಿದ್ದಾರೆ. ಫೆಬ್ರವರಿ 24ರಂದು ರಷ್ಯನ್ ಸೈನಿಕರು ಆರ್ಮೋರ್ಡ್ ವೆಹಿಕಲ್ಗಳನ್ನು ಈ ಘಟಕದ ಒಳಗೆ ನುಗ್ಗಿಸಿದ್ರು, ಕಂಟ್ರೋಲ್ಗೆ ತೆಗೆದುಕೊಂಡಿದ್ರು. ಈ ವೇಳೆ ಅವರು ಯಾವುದೇ ರೀತಿಯ ಪರಮಾಣು ರಕ್ಷಕ ವಸ್ತುಗಳನ್ನು ಧರಿಸಿರಲಿಲ್ಲ. ಹೀಗಾಗಿ ಮಣ್ಣಿನಲ್ಲಿದ್ದ ರೇಡಿಯೋ ಆಕ್ಟಿವ್ ಡಸ್ಟ್ ರಷ್ಯನ್ ಸೈನಿಕರ ದೇಹವನ್ನು ಪ್ರವೇಶಿಸಿದ್ದು ಹೆಚ್ಚು ಕಡಿಮೆ ಇದು ಆತ್ಮಹತ್ಯೆಗೆ ಸಮ. ಮುಂದೊಂದು ದಿನ ವಿವಿಧ ರೀತಿಯ ಸಮಸ್ಯೆಗಳು ಎದುರಾಗಬಹುದು ಅಂತ ಅಂದಾಜಿಸಿದ್ದಾರೆ. ಅಂದಹಾಗೆ ರಷ್ಯನ್ ಸೇನೆ ಚೆರ್ನೋಬಿಲ್ ಘಟಕವನ್ನು ವಶಕ್ಕೆ ಪಡೆದ ಮರುದಿನ ಪ್ರತಿಕ್ರಿಯಿಸಿದ ಯುಕ್ರೇನ್ನ ನ್ಯೂಕ್ಲಿಯರ್ ಇನ್ಸ್ಪೆಕ್ಟೋರೇಟ್ ಚೆರ್ನೋಬಿಲ್ನಲ್ಲಿ ರೇಡಿಯೇಷನ್ ಲೆವೆಲ್ ಜಾಸ್ತಿಯಾಗಿದೆ, ದೊಡ್ಡ ಮಟ್ಟದಲ್ಲಿ ವಾಹನಗಳು ಓಡಾಡಿದ್ರಿಂದ ಈ ರೀತಿಯಾಗಿರಬಹುದು ಅಂತ ಹೇಳಿತ್ತು. ಆದ್ರೆ ನಿಜವಾಗಿಯೂ ಅಲ್ಲಿ ಏನು ನಡೆಯಿತು ಅನ್ನೋದು ಸ್ಪಷ್ಟವಾಗಿ ಯಾರಿಗೂ ಗೊತ್ತಿಲ್ಲ. ರಷ್ಯನ್ ಸೇನೆ ದೇಶದ ದಕ್ಷಿಣ ಭಾಗದ 2 ಪ್ರದೇಶಗಳಲ್ಲಿ 2 ಕ್ಲಸ್ಟರ್ ಬಾಂಬ್ಗಳನ್ನು ಬಳಸಲಾಗಿದೆ, ಅದಕ್ಕೆ ನಮ್ಮ ಬಳಿ ಸಾಕ್ಷ್ಯ ಇದೆ ಅಂತ ಯುಕ್ರೇನ್ ಹೇಳಿಕೊಂಡಿದೆ. ಈ ಸ್ಫೋಟಕಗಳ ಬಳಕೆಯಿಂದ ಪ್ರದೇಶದಾದ್ಯಂತ ಸಣ್ಣ ಸಣ್ಣ ಸ್ಫೋಟಗಳು ಸಂಭವಿಸಿದ್ದು ಅವುಗಳಲ್ಲಿ ಕೆಲವೊಂದು ಸ್ಫೋಟಿಸಿಲ್ಲ. ಇವುಗಳು ಯುದ್ಧ ಅಂತ್ಯವಾದ ಬಳಿಕವೂ ಅಲ್ಲಿರುವಂತಹ ಜನರಿಗೆ ಅಪಾಯಕಾರಿಯಾಗಿವೆ ಅಂತ ಪ್ರಾಸಿಕ್ಯೂಟರ್ ಜನರಲ್ ಎರಿನಾ ವೆನೆಗ್ವಿಕ್ಟೋವಾ ಹೇಳಿದ್ದಾರೆ. ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಮತ್ತು ಮಾನವ ಹಕ್ಕು ಸಂಸ್ಥೆಗಳು ಕೂಡ ಯುಕ್ರೇನ್ನ ಜನವಸತಿ ಪ್ರದೇಶದಲ್ಲಿ ಕ್ಲಸ್ಟರ್ ಬಾಂಬ್ ಬಳಕೆ ಸಂಬಂಧಿತ ಸಾಕ್ಷ್ಯಗಳನ್ನು ಸಂಗ್ರಹಿಸಿದ್ದೀವಿ ಅಂತ ಹೇಳಿಕೊಂಡಿವೆ. 1997ರಲ್ಲಿ ಇಂತಹ ಬಾಂಬ್ಗಳನ್ನು ಬಳಸೋದಿಲ್ಲ ಅನ್ನೋ ಒಪ್ಪಂದವಾಗಿತ್ತು. ಅದಕ್ಕೆ ಯುಕ್ರೇನ್ ಸಹಿ ಹಾಕಿದ್ರೂ ಕೂಡ ರಷ್ಯಾ ಮತ್ತು ಅಮೆರಿಕ ಸೈನ್ ಹಾಕಿರಲಿಲ್ಲ. ಯುಕ್ರೇನ್ ಸೇನೆ ಕಿಯವ್ ನಗರದಲ್ಲಿರುವಂತಹ ಉಪನಗರವೊಂದನ್ನು ವಶಕ್ಕೆ ಪಡೆದುಕೊಂಡಿದೆ. ರಷ್ಯಾ ಕಂಟ್ರೋಲ್ಗೆ ತೆಗೆದುಕೊಂಡ್ಬಿಟ್ಟಿದ್ದ ಇರ್ಪಿನ್ ನಗರ ಮರು ವಶಕ್ಕೆ ಪಡೆದಿರುವಂತಹ ಬಗ್ಗೆ ಆಂತರಿಕ ಸಚಿವ ಡೆನಿಸ್ ಮೊನಾಸ್ಟಿಸ್ಕಿ ಹೇಳಿದ್ದಾರೆ. ಆದರೂ ಕೂಡ ಈ ಪ್ರದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ದಾಳಿ ನಡೆದಿದ್ದು ದೊಡ್ಡ ಪ್ರಮಾಣದಲ್ಲಿ ಜನ ಕೂಡ ದಾಳಿಗೆ ಒಳಗಾಗ್ತಾ ಇದ್ದಾರೆ, ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ. ಕಿಯೇವ್ನಲ್ಲಿ ಸುಮಾರು 80,000 ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ. ಮತ್ತೊಂದು ಕಡೆ ಯುಕ್ರೇನ್ ಬಂದರು ನಗರ ಮರಿಯುಪೋಲ್ನಲ್ಲಿ ಯುಕ್ರೇನ್ ಆಕ್ರಮಣ ಹಾಗೆ ಮುಂದುವರೆದಿದೆ. ಫುಲ್ ಸುತ್ತುವರೆದಿರುವಂತಹ ರಷ್ಯನ್ ಸೇನೆ ನಗರಕ್ಕೆ ಯಾವುದೇ ವಸ್ತುಗಳನ್ನು ಪೂರೈಕೆಯಾಗದಂತೆ ತಡೆ ಹಿಡಿದಿದೆ. ಅಲ್ಲಿ ಸಿಲುಕಿರುವಂತಹ ಜನರ ಸ್ಥಳಾಂತರಕ್ಕೂ ಅವಕಾಶವನ್ನು ನೀಡ್ತಾ ಇಲ್ಲ. ಇವರೆಗೆ ಮರಿಯುಪೋಲ್ನಲ್ಲಿ 5,000ಕ್ಕೂ ಹೆಚ್ಚು ಜನ ಅಮಾಯಕರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಅಂತ ಯುಕ್ರೇನ್ ಮಾಹಿತಿ ನೀಡಿದೆ.
ಇವೆಲ್ಲದರ ನಡುವೆ ಇವತ್ತು ಉಭಯ ದೇಶಗಳ ನಡುವೆ ಟರ್ಕಿ ರಾಜಧಾನಿ ಇಸ್ತಾಂಬುಲ್ನಲ್ಲಿ ಮಾತುಕತೆಗೆ ವೇದಿಕೆ ರೆಡಿಯಾಗಿದೆ. ಯುಕ್ರೇನ್ ಅಂತೆ ಕಜಕಿಸ್ತಾನವನ್ನು ಕೂಡ ಪುಟಿನ್ ಅಂಕಲ್ ಆಕ್ರಮಣ ಮಾಡಬೇಕು ಅಂತ ರೇಡಿಯೋ ಜಾಕಿಯೊಬ್ಬರು ವಿವಾದಾಸ್ಪದ ಹೇಳಿಕೆಯನ್ನು ನೀಡಿದ್ದಾರೆ. ರಷ್ಯಾ ಮೂಲದ ಯುರೋಪಾ ಪ್ಲಸ್ ಅನ್ನೋ ಸಂಸ್ಥೆಯ ಕಜಕಿಸ್ತಾನ ರೇಡಿಯೋ ಸ್ಟೇಷನ್ನ ರೇಡಿಯೋ ಜರ್ನಲಿಸ್ಟ್ ಲ್ಯೂಬೋವ್ ಪನೋವಾ ಈ ಮಾತನ್ನ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಅವರನ್ನ ಕೆಲಸದಿಂದ ತೆಗೆದುಹಾಕಿದ್ದೀವಿ ಅಂತ ಸಂಸ್ಥೆ ಮಾಹಿತಿ ನೀಡಿದೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಕಜಕಿಸ್ತಾನ ಸರ್ಕಾರ, ನಾವು ಸೋಷಿಯಲ್ ಮೀಡಿಯಾ ಬಳಸೋರ ಮೇಲೆ ನಿಗಾ ಇಟ್ಟಿದ್ದೇವೆ ಅಂತ ಹೇಳಿದೆ. ಅಂದಹಾಗೆ ಯುಕ್ರೇನ್ ವಿಚಾರದಲ್ಲಿ ಕಜಕ್ ಸರ್ಕಾರ ತಟಸ್ಥವಾಗಿದ್ರೂ ಕೂಡ ಅಲ್ಲಿನ ಕೆಲವರು ಇನ್ನೂ ಕೂಡ ಪುಟಿನ್ ಪರ ಅಂದ್ರೆ ರಷ್ಯಾ ಪರ ಒಲವನ್ನ ಹೊಂದಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸೋವಿಯತ್ ಒಕ್ಕೂಟದ ಭಾಗವಾಗಿದ್ದ ಕಜಕಿಸ್ತಾನ ಹಿಂದಿನಿಂದಲೂ ರಷ್ಯಾ ಜೊತೆಗೆ ಆರ್ಥಿಕ, ಸಾಮಾಜಿಕ, ರಕ್ಷಣೆ ಸೇರಿದಂತೆ ಹಲವು ರೀತಿಯ ಸಹಕಾರವನ್ನು ಹೊಂದಿದೆ. ರಷ್ಯಾ ಜೊತೆಗೆ ಅತಿ ಉದ್ದವಾದ ಬಾರ್ಡರ್ ಅನ್ನು ಶೇರ್ ಮಾಡುವಂತಹ ದೇಶಗಳ ಪೈಕಿ ಅಗ್ರಸ್ಥಾನದಲ್ಲಿದೆ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅಧಿಕಾರದಲ್ಲಿ ಮುಂದುವರಿಯಬಾರದು ಅಂತ ಅಂದಿದ್ದ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ತಮ್ಮ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ನಾನು ನನ್ನ ಹೇಳಿಕೆಯನ್ನು ಹಿಂತೆಗೆದುಕೊಳ್ಳೋದಿಲ್ಲ. ವ್ಯವಸ್ಥೆ ಬದಲಾವಣೆಯ ಬಗ್ಗೆ ಮಾತನಾಡಿದ್ದೀನಿ. ನಾನು ನೈತಿಕವಾಗಿ ನನಗೆ ಏನು ಅನಿಸ್ತೋ ಅದನ್ನ ಹೇಳಿದ್ದೀನಿ. ನನ್ನ ವೈಯಕ್ತಿಕ ಅಭಿಪ್ರಾಯಕ್ಕೆ ನಾನು ಕ್ಷಮೆ ಯಾಚಿಸೋದಿಲ್ಲ ಅಂತ ಹೇಳಿದ್ದಾರೆ. ರಷ್ಯಾ ತನ್ನ ಅಸ್ತಿತ್ವಕ್ಕೆ ಧಕ್ಕೆಯಾದ್ರೆ ಮಾತ್ರವೇ ಪರಮಾಣು ಶಸ್ತ್ರಾಸ್ತ್ರ ಉಪಯೋಗಿಸುತ್ತೆ ಅಂತ ರಷ್ಯಾ ಅಧ್ಯಕ್ಷೀಯ ಕಚೇರಿ ಕ್ರೆಮ್ಲಿನ್ ವಕ್ತಾರ ಡಿಮಿಟ್ರಿ ಪೆಸ್ಕೋವ್ ಹೇಳಿದ್ದಾರೆ. ಯುಕ್ರೇನ್ನಲ್ಲಿ ಕಾರ್ಯಾಚರಣೆ ವೇಳೆ ಪರಮಾಣು ಶಸ್ತ್ರಾಸ್ತ್ರ ಉಪಯೋಗಿಸೋದಿಲ್ಲ. ನಮ್ಮಲ್ಲಿ ಭದ್ರತಾ ಕಾನ್ಸೆಪ್ಟ್ ಇದೆ. ಅದರ ಪ್ರಕಾರ ನಾವು ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಉಂಟಾದಾಗ ಮಾತ್ರವೇ ಪರಮಾಣು ಶಸ್ತ್ರಾಸ್ತ್ರವನ್ನು ಬಳಸಬಹುದು ಅಂತ ಹೇಳಿದ್ದಾರೆ. ರಷ್ಯಾ ಪೂರ್ವ ಯುಕ್ರೇನ್ನಲ್ಲಿ ತನ್ನ ಖಾಸಗಿ ಮಿಲಿಟರಿ ವ್ಯಾಗ್ನರ್ ಗ್ರೂಪ್ ಅನ್ನು ನಿಯೋಜಿಸಿದೆ. ಅದರ ಸುಮಾರು 1,000 ಹಂತಕರು ರಷ್ಯಾ ಸೇನೆ ಪರವಾಗಿ ಹೋರಾಡ್ತಾ ಇದ್ದಾರೆ ಅಂತ ಯುನೈಟೆಡ್ ಕಿಂಗ್ಡಮ್ ಮಾಹಿತಿ ನೀಡಿದೆ. ಜರ್ಮನಿಯಲ್ಲಿ ಯುಕ್ರೇನ್ ವಿರುದ್ಧ ರಷ್ಯಾಗೆ ಬೆಂಬಲಿಸಲು ಕೆಲವರು ಝಡ್ ಸಿಂಬಲ್ ಅನ್ನು ತೋರಿಸ್ತಾ ಇದ್ದು, ಅಂಥವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅಂತ ಜರ್ಮನಿ ತಿಳಿಸಿದೆ. ಅಂದಹಾಗೆ ಯುಕ್ರೇನ್ನಲ್ಲಿ ಮಿಲಿಟರಿ ಕಾರ್ಯಾಚರಣೆಗೆ ಇಳಿದಿರುವಂತಹ ರಷ್ಯನ್ ವೆಹಿಕಲ್ಗಳ ಮೇಲೆ ಈ ಝಡ್ ಸಿಂಬಲ್ ನೋಡಬಹುದಾಗಿದೆ. ಅಮೆರಿಕ ಅಧ್ಯಕ್ಷ ಜೋ ಬೈಡನ್ $5.8 ಟ್ರಿಲಿಯನ್ ಅಂದ್ರೆ $5.8 ಲಕ್ಷ ಕೋಟಿ ಮೊತ್ತದ ಬಜೆಟ್ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರೆ. ಅದರಲ್ಲಿ ಮಿಲಿಟರಿ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗಳಿಗೆ ಹೆಚ್ಚು ಅನುದಾನದ ಜೊತೆಗೆ ಕಾರ್ಪೊರೇಷನ್ಗಳು ಮತ್ತು ಶ್ರೀಮಂತ ಅಮೆರಿಕನರ ಮೇಲೆ ದೊಡ್ಡ ಮೊತ್ತದ ತೆರಿಗೆಯನ್ನ ಹೇರುವಂತಹ ಪ್ರಸ್ತಾವನೆ ಕೂಡ ಸೇರಿವೆ. ಪ್ರಮುಖವಾಗಿ ಈ ಪ್ರಸ್ತಾವನೆಯಲ್ಲಿ $773 ಬಿಲಿಯನ್ ಅಂದ್ರೆ $77,300 ಕೋಟಿ ಅನ್ನ ರಕ್ಷಣೆಗೆ ಮೀಸಲಿಡಲು ನಿರ್ಧರಿಸಲಾಗಿದೆ. ಇದು ಕಳೆದ ಬಾರಿಗಿಂತ 10% ನಷ್ಟು ಹೆಚ್ಚಿಸಲಾಗಿದೆ. ಅದರಲ್ಲಿ ಇಂಡೋ ಪೆಸಿಫಿಕ್ ಸ್ಟ್ರಾಟಜಿಗೆ ಅಂತ $1.8 ಬಿಲಿಯನ್ ಮೀಸಲಿಟ್ಟಿದ್ರೆ, ಚೀನಾಗೆ ಕೌಂಟರ್ ಕೊಡಲು ಅಂತಲೇ $40 ಕೋಟಿ ಮೀಸಲಿಡಲಾಗಿದೆ. ಭಾರತದ ಕ್ಲೀನ್ ಎನರ್ಜಿ ಮತ್ತು ಇತರೆ ಹವಾಮಾನಕ್ಕೆ ಸಂಬಂಧಿಸಿದ ಯೋಜನೆಗಳಿಗಾಗಿ ಸಹಾಯದ ಮೊತ್ತವನ್ನ $6.6 ಕೋಟಿ ಏರಿಸಲಾಗಿದೆ. 2021ರಲ್ಲಿ ಇದರ ಮೊತ್ತ $2.5 ಕೋಟಿಯಷ್ಟಿತ್ತು. ಅದೇ ರೀತಿ ಭಾರತದಲ್ಲಿ ಆರೋಗ್ಯ ವಲಯದ ನೆರವಿನ ಮೊತ್ತವನ್ನ $3.4 ಕೋಟಿಯಿಂದ $4.8 ಕೋಟಿ ಏರಿಸಲಾಗಿದೆ. ಒಟ್ನಲ್ಲಿ ದಕ್ಷಿಣ ಏಷ್ಯಾಗೆ $30 ಕೋಟಿ ನಷ್ಟು ಅಭಿವೃದ್ಧಿ ಪರ ನೆರವಿಗೆ ಬಜೆಟ್ ಪ್ರಸ್ತಾವನೆಯಲ್ಲಿ ಮೀಸಲಿಡಲಾಗಿದೆ. ಆಸ್ಕರ್ ಕಾರ್ಯಕ್ರಮದಲ್ಲಿ ಕಾಮಿಡಿಯನ್ ಕ್ರಿಸ್ ರಾಕ್ಗೆ ಕೆನ್ನೆಗೆ ಬಾರಿಸಿದ್ದ ನಟ ವಿಲ್ ಸ್ಮಿತ್ ಬಹಿರಂಗವಾಗಿ ಕ್ಷಮೆಯಾಚಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ವಿಲ್ ಸ್ಮಿತ್ಗೆ ಬೆಸ್ಟ್ ನಟ ಅನ್ನೋ ಪ್ರಶಸ್ತಿ ಸಿಕ್ಕಿತ್ತು. ಆದರೆ ಅವರ ಪತ್ನಿಯ ಹೇರ್ ಸ್ಟೈಲ್ ಬಗ್ಗೆ ಕ್ರಿಸ್ ರಾಕ್ ಮಾತನಾಡಿದಾಗ ಕೋಪಗೊಂಡಂತಹ ವಿಲ್ ಸ್ಮಿತ್ ನೇರವಾಗಿ ಸ್ಟೇಜ್ಗೆ ಹೋಗಿ ಕ್ರಿಸ್ ರಾಕ್ ಕೆನ್ನೆಗೆ ಬಾರಿಸಿದ್ರು. ಈಗ ಇನ್ಸ್ಟಾಗ್ರಾಂನಲ್ಲಿ ಬರೆದುಕೊಂಡಿರುವಂತಹ ನಟ ವಿಲ್ ಸ್ಮಿತ್, ನಾನು ಬಹಿರಂಗವಾಗಿ ಕ್ಷಮೆಯಾಚಿಸಲು ಬಯಸ್ತೀನಿ. ನಾನು ಕಂಟ್ರೋಲ್ ಕಳೆದುಕೊಂಡಿದ್ದೆ. ತಪ್ಪು ನಂದೆ. ನನ್ನ ಕೆಲಸದಿಂದ ನನಗೆ ನಾಚಿಕೆಯಾಗಿದೆ. ಹಿಂಸೆ ಯಾವುದೇ ರೀತಿಯಾಗಿದ್ರೂ ಅದು ಅಕ್ಷಮ್ಯ. ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ಜೋಕ್ಸ್ ನನ್ನ ಕೆಲಸದ ಒಂದು ಭಾಗವೇ. ಆದರೆ ನನ್ನ ಪತ್ನಿಯ ಮೆಡಿಕಲ್ ಕಂಡೀಷನ್ ಕುರಿತ ಜೋಕ್ ಅನ್ನು ಸಹಿಸಲು ಸಾಧ್ಯವಾಗಲಿಲ್ಲ. ಎಮೋಷನಲ್ ಆಗಿ ರಿಯಾಕ್ಟ್ ಮಾಡಿದೆ ಅಂತ ಹೇಳಿದ್ದಾರೆ. ಅಂದಹಾಗೆ ಅವರ ಪತ್ನಿಗೆ ಆರೋಗ್ಯದ ಸಮಸ್ಯೆ ಇದ್ದು ಕೂದಲಿನ ಸಮಸ್ಯೆ ಕೂಡ ಇದೆ. ಇದನ್ನೇ ಕ್ರಿಸ್ ರಾಕ್ ಕಾಮಿಡಿ ಮಾಡಿ ಮಾತನಾಡಿದ್ರು. ಇನ್ನು ಆಸ್ಕರ್ ಸಂಸ್ಥೆ ಕೂಡ ಘಟನೆಯನ್ನು ಖಂಡಿಸಿದ್ದು ಈ ಬಗ್ಗೆ ಪರಿಶೀಲನೆಗೆ ಸೂಚಿಸಿದೆ. ಅಮೆರಿಕದ ಪೆನ್ಸಿಲ್ವೇನಿಯಾ ರಾಜ್ಯದಲ್ಲಿ ಭಾರಿ ಪ್ರಮಾಣದ ಹಿಮ ಸುರಿತಾ ಇರುವಂತಹ ಕಾರಣ ರಸ್ತೆಗಳೆಲ್ಲ ಅಸ್ತವ್ಯಸ್ತವಾಗಿದೆ. ಇದರ ಪರಿಣಾಮ ಸರಣಿ ಅಪಘಾತ ನಡೆದು ಕನಿಷ್ಠ 3 ಪ್ರಾಣ ಬಿಟ್ಟಿದ್ದಾರೆ. ಹಲವರು ಗಾಯಗೊಂಡಿದ್ದಾರೆ ಅಂತ ಅಲ್ಲಿನ ಪೊಲೀಸ್ ಮಾಹಿತಿ ನೀಡಿದೆ. ಇಲ್ಲಿನ ಇಂಟರ್ಸ್ಟೇಟ್ 81 ಹೆದ್ದಾರಿಯಲ್ಲಿ ಸುಮಾರು 50ರಿಂದ 60 ವಾಹನಗಳು ಅಪಘಾತಕ್ಕೀಡಾಗಿದ್ದು ನಡು ರಸ್ತೆಯಲ್ಲೇ ಅತಂತ್ರವಾಗಿ ನಿಂತಿವೆ ಅಂತ ಅಲ್ಲಿನ ಆಡಳಿತ ಮಾಹಿತಿ ನೀಡಿದೆ. ಟೆಕ್ಸಾಸ್ ಸೇರಿದಂತೆ ದಕ್ಷಿಣ ಅಮೆರಿಕದ ಭಾಗಗಳಲ್ಲಿ ಕ್ರೇಜಿ ಇರುವೆಗಳ ಹಾವಳಿ ಜಾಸ್ತಿ ಇದೆ. ಇವುಗಳು ವಿಚಿತ್ರವಾದ ಇರುವೆಗಳಾಗಿದ್ದು ಇವು ಎಲ್ಲಿಗೆ ಹೋದ್ರೂ ಅಲ್ಲಿನ ಸ್ಥಳೀಯ ಕೀಟ ಸಾಮ್ರಾಜ್ಯವನ್ನ ನಾಶ ಮಾಡಿ ಹಲ್ಲಿ ಹಕ್ಕಿಗಳನ್ನು ಕೂಡ ಓಡಿಸಿ ಬಿಡ್ತವೆ. ಎಷ್ಟರ ಮಟ್ಟಿಗೆ ಅಂತ ಅಂದ್ರೆ ಮೊಲಗಳಿಗೂ ಕೂಡ ಆಸಿಡ್ ಸ್ಪ್ರೇ ಮಾಡಿ ಕುರುಳಾಗಿ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿವೆ.
ಇಂಥ ಇರುವೆಗಳ ವಿರುದ್ಧ ಕೆಲಸ ಮಾಡುವಂತಹ ಫಂಗಸ್ ಒಂದನ್ನು ಟೆಕ್ಸಾಸ್ ಯೂನಿವರ್ಸಿಟಿಯ ವಿಜ್ಞಾನಿಗಳು ಪತ್ತೆ ಹಚ್ಚಿದ್ದಾರೆ. ಇದು ಕ್ರೇಜಿ ಇರುವೆಗಳ ಆಕ್ರಮಣವನ್ನು ತಡೆಯಲಿವೆ ಅನ್ನೋದು ತಜ್ಞರ ಅಭಿಪ್ರಾಯ. ಲ್ಯಾಬ್ಗಳಲ್ಲಿ ಇದು ಪ್ರೂವ್ ಆಗಿದ್ದು ಪರಿಸರದಲ್ಲಿ ಪ್ರಯೋಗ ನಡೆಯಬೇಕಾಗಿದೆ. ಅರ್ಜೆಂಟೈನಾ ಮತ್ತು ಬ್ರೆಜಿಲ್ನಲ್ಲಿ ಹೆಚ್ಚಾಗಿರುವಂತಹ ಈ ಇರುವೆಗಳು ಹಡಗಿನಲ್ಲಿ ಅಮೆರಿಕಗೆ ಬಂದಿದ್ವು ಅಂತ ಹೇಳಲಾಗುತ್ತೆ. ಇವುಗಳು ಸಾಮಾನ್ಯ ಇರುವೆಗಳಂತೆ ಲೈನ್ನಲ್ಲಿ ಓಡಾಡಲ್ಲ, ಒಟ್ರಾಸಿಯಾಗಿ ಓಡಾಡ್ತವೆ. ಹೀಗಾಗಿ ಕ್ರೇಜಿ ಇರುವೆಗಳು ಅಂತ ಕರೆಯಲಾಗುತ್ತೆ. ಇವುಗಳು AC ಸೇರಿದಂತೆ ಎಲೆಕ್ಟ್ರಿಕ್ ವಸ್ತುಗಳ ಒಳಗೂ ತಮ್ಮ ಗೂಡುಗಳನ್ನು ಕಟ್ಕೊಂಡು ಕಾಟ ಕೊಡ್ತವೆ. ಜಗತ್ತಿನ ಪ್ರತಿಷ್ಠಿತ ಟ್ರಾನ್ಸ್ಪೋರ್ಟ್ ಕಂಪನಿ ಫೆಡ್ ಎಕ್ಸ್ನ CEO ಆಗಿ ಭಾರತ ಮೂಲದ ಅಮೆರಿಕನ್ ಉದ್ಯಮಿ ರಾಜ್ ಸುಬ್ರಮಣಿಯಂ ನೇಮಕವಾಗಿದ್ದಾರೆ. ಮುಂಬರುವ ಜೂನ್ 1ರ ಒಳಗಾಗಿ ಅವರು ಅಧಿಕಾರವನ್ನು ಸ್ವೀಕರಿಸುವ ಸಾಧ್ಯತೆ ಇದೆ. ಅಂದ್ಹಾಗೆ ಫೆಡೆಕ್ಸ್ ಕಂಪನಿಯ ಸಂಸ್ಥಾಪಕರು ಹಾಗೂ ಪ್ರಸ್ತುತ ಅದರ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿರುವಂತಹ ಫೆಡರಿಕ್ W. ಸ್ಮಿತ್ ತಮ್ಮ ಅಧಿಕಾರಕ್ಕೆ ಜೂನ್ ವೇಳೆಗೆ ಅಂತ್ಯ ಹಾಡೋದಾಗಿ ಅನೌನ್ಸ್ ಮಾಡಿದ್ದಾರೆ. ಅಫ್ಘಾನಿಸ್ತಾನವನ್ನ ಮತ್ತೊಮ್ಮೆ ಟೇಕ್ ಓವರ್ ಮಾಡಿದ ಬಳಿಕ ಇಲ್ಲ ಅಂತಾನೆ ಒಂದೊಂದಾಗಿ ಕಠಿಣ ಕಾನೂನುಗಳನ್ನು ಜಾರಿ ಮಾಡ್ತಾ ಇರುವಂತಹ ತಾಲಿಬಾನ್ ಈಗ ಅಫ್ಘಾನಿಗರ ಗಡ್ಡದ ಮೇಲೆ ಕಣ್ಣು ಹಾಕಿದೆ. ಸರ್ಕಾರಿ ಸೇವೆಯಲ್ಲಿರುವಂತಹ ಯಾರೊಬ್ಬರೂ ಕೂಡ ಗಡ್ಡವನ್ನ ಶೇವ್ ಮಾಡು ಹಾಕಿಲ್ಲ. ಎಲ್ಲರೂ ಗಡ್ಡವನ್ನ ಬಿಟ್ಕೊಂಡೇ ಇರಬೇಕು ಅಂತ ಆದೇಶ ನೀಡಿದೆ. ಜೊತೆಗೆ ಗಡ್ಡ ಇಲ್ಲದೆ ಇರುವಂತಹ ಸರ್ಕಾರಿ ನೌಕರರು ಇನ್ಮುಂದೆ ಕೆಲಸಕ್ಕೆ ಬರಬೇಡಿ ಅಂತ ಕೂಡ ಆದೇಶಿಸಲಾಗಿದೆ. ಅಲ್ಲದೆ ಡ್ರೆಸ್ ಕೋಡ್ ಬಗ್ಗೆಯೂ ನಿಯಮವನ್ನ ಜಾರಿ ಮಾಡಿರುವಂತಹ ತಾಲಿಬಾನ್ ಪುರುಷರೆಲ್ಲರೂ ಕೂಡ ಲೂಸ್ ಪ್ಯಾಂಟ್, ಟಾಪ್ ಹಾಗೂ ತಲೆವಸ್ತ್ರವನ್ನ ಹಾಕೊಂಡು ಬರೋದು ಕಡ್ಡಾಯ ಅಂತ ಹೇಳಿದೆ. ಇನ್ನು ಹೆಣ್ಣು ಮಕ್ಕಳಿಗೆ ಶಾಲೆ ಓಪನ್ ಮಾಡಿ ಕೆಲವೇ ಗಂಟೆಗಳ ಬಳಿಕ ಕ್ಲೋಸ್ ಮಾಡಿದ ತಾಲಿಬಾನಿಗಳ ಬಗ್ಗೆ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಂಘಟನೆಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇವೆ. ಈ ಬೆನ್ನಲ್ಲೇ 2 ಮುಸ್ಲಿಂ ರಾಷ್ಟ್ರಗಳಾದ ಕತಾರ್ ಮತ್ತು ಇಂಡೋನೇಷ್ಯಾ ಕೂಡ ತಾಲಿಬಾನ್ ಕ್ರಮವನ್ನು ವಿರೋಧಿಸಿವೆ. ಮೆಕ್ಸಿಕೋ ದೇಶದಲ್ಲಿ ಭೀಕರ ಶೂಟೌಟ್ ನಡೆದಿದ್ದು 3 ಮಹಿಳೆಯರು ಸೇರಿದಂತೆ 19 ಮಂದಿ ಸಾವನ್ನಪ್ಪಿದ್ದಾರೆ. ಡ್ರಗ್ ವಿಚಾರವಾಗಿ ಗಲಾಟೆ ವೇಳೆ ಬಂದೂಕುದಾರಿಯೊಬ್ಬ ಗುಂಡಿನ ಮಳೆ ಸುರಿಸಿದ್ದಾನೆ. ಇದರ ಪರಿಣಾಮ 19 ಮಂದಿ ಮೃತಪಟ್ಟಿದ್ದು ಹಲವು ಜನ ಗಾಯಗೊಂಡಿದ್ದಾರೆ ಅಂತ ಅಲ್ಲಿನ ಆಡಳಿತ ಮಾಹಿತಿ ನೀಡಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಸುತ್ತು ಜಗತ್ತು. ಹೀಗೆ ಮತ್ತೆ ಭೇಟಿ ಆಗ್ತಾ ಇರೋಣ. ಅಲ್ಲಿಯವರೆಗೂ ಧನ್ಯವಾದ.